ಆಕಾಂಕ್ಷಿ ಇದೆಯಾ ಅನ್ನೋ ಮಾಹಿತಿ ಇದೆ ಸರ್. ನೀವು ಕೂಡ ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ರಿಷಫಲ್ ಆಗೋ ಮಾತನ್ನು ಕೇಳ್ಕೊಳ್ತಾ ಇದ್ದೀರಿ. ನೀವು ಕೂಡ ಆಕಾಂಕ್ಷಿಯಿಂದ ಮಾತನ್ನು ಕೇಳ್ಕೊಳ್ತಾ ಇದ್ದೀರಿ. ಅಲ್ಲ, ಖಂಡಿತವಾಗಿ ಕೂಡ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ಆದ್ರೆ ಖಂಡಿತವಾಗಿ ಕೂಡ ಅದು ನಾವಾಗ್ಲೇ ಹೈಕಮಾಂಡ್ ಏನ್ ನಿರ್ಧಾರ ಇರ್ತದೋ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಅದರಲ್ಲಿ ಎರಡು ಮಾತಿಲ್ಲ. ಸರ್, ಈಗ ವೇಣುಗೋಪಾಲ್ ಅವರನ್ನ ಜಮೀರ್ ಅವ್ರ ಜೊತೆ ಭೇಟಿ ಮಾಡಿದ್ರು, ಏನೆಲ್ಲ ಚರ್ಚೆ ಆಯ್ತು ಸರ್? ಏನೂ ಇಲ್ಲ, ಈಗಾಗಲೇ ನಮ್ಮ ಮಂತ್ರಿಗಳು ಹೇಳಿದ ಹಾಗೆ ನಾನು ಸ್ಲಮ್ ಬೋರ್ಡ್ ಚೇರ್ಮನ್ ಆಗಿ ಮತ್ತು ನಮ್ಮ ಮಂತ್ರಿಗಳು ಅವ್ರ ಹೌಸಿಂಗ್ ಮಿನಿಸ್ಟರ್ ಇರೋದ್ರಿಂದ ಇಬ್ರು ಕೂಡ್ಕೊಂಡು ಹೋಗಿ ಇದೇ ಸುಮಾರು 42,345 ಮನೆಗಳೇನು ಇನಾಗ್ರೇಷನ್ ಆಗ್ತಾ ಇದೆ ಥ್ರೂಔಟ್ ಸ್ಟೇಟ್. ಆ ಇನಾಗ್ರೇಷನ್ಗೆ ಇದೇ ಡಿಸೆಂಬರ್ 29 ನಾವು ಡೇಟ್ ಕೂಡ ಫಿಕ್ಸ್ ಮಾಡ್ಬೇಕಂತೇಳಿ AICC ಪ್ರೆಸಿಡೆಂಟ್ ಈಗಾಗಲೇ ಅವ್ರು ಹೇಳಿದ ಹಾಗೆ AICC ಪ್ರೆಸಿಡೆಂಟ್ ಕೂಡ ಮೀಟ್ ಮಾಡಿದ್ವಿ. ಅವರು ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವರ ಒಂದು ಅಪಾಯಿಂಟ್ಮೆಂಟ್ ಕೂಡ ತಗೊಂಡು ಆ ಡೇಟ್ ಫಿಕ್ಸ್ ಮಾಡಿಕೊಂಡು ನಾವು ಫೈನಲೈಸ್ ಮಾಡ್ತೀವಿ. ಇಲ್ಲ, ಅದ್ರ ಬಗ್ಗೆ ಮನೆಗಳ ಇನಾಗ್ರೇಷನ್ ಪರ್ಪಸ್ ನಾವು ಅದು ಬಿಟ್ಟು ಬೇರೆ ವಿಷಯ ಯಾವ್ದು ಚರ್ಚೆ ಆಗಿದೆ. ಖಂಡಿತವಾಗಿ ಕೂಡ ನಾವು ಒಂದು ಆಕಾಂಕ್ಷಿ. ನಾನು ಕೂಡ 3 ಬಾರಿ ಎಲೆಕ್ಟ್ ಆಗಿದ್ದೀನಿ ಕಂಟಿನ್ಯೂಸ್ ಆಗಿ. ಮತ್ತು ಆ ಭಾಗದಲ್ಲಿ ಯಾರು ಕೂಡ 3 ಬಾರಿ ಆಗಿಲ್ಲ. ಮತ್ತು ಆ ಭಾಗದಲ್ಲಿ ಮುಂಬೈ ಕರ್ನಾಟಕಕ್ಕೆ ಒಂದು ಪ್ರಾಧಾನ್ಯತೆ ಕೊಡಬೇಕು ಅನ್ನುವಂಥದ್ದು ಕೂಡ ಕೂಗಿದೆ. ನಮ್ಮೆಲ್ಲ ಭಾಗದ ಜನರದ ಬೇಡಿಕೆ ಇದೆ. ಆ ರೀತಿಯಲ್ಲಿ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ದೀನಿ. ಖಂಡಿತವಾಗಿ ಕೂಡ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತದೆ ಅದಕ್ಕೆ ಭದ್ರಾಗಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.